ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮಾ ಪ್ರಕಾಶ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದಿರಿ? ನಾನಂತ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ನಾನಿವತ್ತು ಸಿಂಪಲ್ ಆಗಿ ಮಾವಿನಹಣ್ಣಿನ ಶಿಕರಣೆ ತಂದಿದ್ದೀನಿ. ಈಗ ಸೀಸನ್ ಮುಗಿತಾ ಬಂತಲ್ರಿ, ಇವತ್ತು ಕೊನೆಯದಾಗಿ ನಮ್ಮ ಮನೆಯಲ್ಲಿ ಶಿಕರಣೆ ಮಾಡಿದ್ದು. ಹಾಗಾಗಿ ನನ್ನ ಸ್ಟೈಲ್ನಲ್ಲಿ ನಾ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂಬರೋ ನನ್ನ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಬನ್ನಿ ಫ್ರೆಂಡ್ಸ್, ಹಂಗಂದ್ರೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇದಕ್ಕೆ ಈ ಥರ ಮಾವಿನ ಹಣ್ಣು ತೊಗೊಂಡಿನಿ. ಇದು ಆಪೂಸ್ ಮಾವಿನ ಹಣ್ಣು. ಇದು ನಮ್ಮ ಊರಿನ ಪಕ್ಕದಾಗ ಒಂದು ತೋಟ ಐತ್ರಿ. ಅಲ್ಲಿ ಅವ್ರು ಯಾವುದೇ ಕೆಮಿಕಲ್ ಇಲ್ದನ ಆಮೇಲೆ ಮನೇಲಿ ತಂದು ಏನು ಅಡಿ ಹಾಕಿ ಅಂತೀವಿ ನಾವು, ಅಡಿ ಹಾಕಿ ಹಣ್ಣು ಮಾಡೋದು ಅಂತೀವಿ. ಅದನ್ನ ಭತ್ತದ ಹುಲ್ನಾಗ ಇಟ್ಟು ಅಡಿ ಹಾಕಿ ಹಣ್ಣು ಮಾಡ್ತಾರ. ಹಾಗಾಗಿ ಇದು ಭಾಳ ಆರೋಗ್ಯಕ್ಕೆ ಚಲೋ ಅಂತಂದು, ಹಾಗಾಗಿ ಇವು ಎಷ್ಟೇ ಕಾಸ್ಟ್ಲಿ ಇದ್ರೂ ಈ ಥರ ಹಣ್ಣು ತೊಗೊಂಡು ತಿನ್ಬೇಕಲ್ರಿ. ಹಾಗಾಗಿ ನಾವು ಇದನ್ನೇ ತಗೊಂಬರ್ತೀವಿ. ನೋಡ್ರಿ, ಇದು ಹಣ್ಣು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಎಲ್ಲಿ ಕೆಮಿಕಲ್ ಬಳಸಿಲ್ಲ. ಆ ಥರ ಕೆಮಿಕಲ್ ಬಳಸಿದ್ರೆ ಅಲ್ಲಲ್ಲಿ ಅರ್ಧ ಹಣ್ಣು ಆದಂಗೆ ಆಗುತ್ತೆ, ಆಮೇಲೆ ಅರ್ಧ ಭಾಗದಷ್ಟು ಹಸಿರು ಇರುತ್ತೆ, ಅಲ್ಲಲ್ಲಿ ಹಸಿರು ಕಲೆ ಉಳ್ದಂಗಾಗಿರುತ್ತೆ. ಆದ್ರೆ ಇವು ಮಾತ್ರ ಪರ್ಫೆಕ್ಟ್ ಆಗಿ ಹಣ್ಣಾಗಿದೆ. ಎಲ್ಲ ಕಡೆನೂ ಪರ್ಫೆಕ್ಟ್ ಆಗಿತ್ತಂತ ಹಣ್ಣಿನ ಕಲರೇ ಇದೆ. ಇದನ್ನ ನೀಟಾಗಿ ತೊಳ್ಕೊಂಡು ಆಮೇಲೆ ಒರೆಸಿಟ್ಕೊಂಡಿದೀನಿ. ನೋಡ್ರಿ, ಇದನ್ನ ಈ ತರ ತುಂಬಿರುತ್ತಲ್ಲ, ಅಲ್ಲೇ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಹಂಗೆ ನೀಟಾಗಿ ಕಟ್ ಮಾಡ್ಕೊಂಡು ಅದ್ರ ಪಲ್ಪ್ ಎಲ್ಲ ತಕೋಬೇಕು. ಅದಕ್ಕಿಂತ ಮೊದಲು ನಾನು ಏನ್ ಮಾಡ್ಕೊಂಡೆ ಅಂದ್ರೆ ಬೆಲ್ಲನ ಈ ತರ ಕುಟ್ಟಿಟ್ಕೊಂಡಿನಿ. ಅಂದ್ರೆ ಒಂದ್ ಅರ್ಧ ಕಪ್ನಷ್ಟು ತಗೊಂಡಿನಿ 3 ಹಣ್ಣಿಗೆ. ಹಣ್ಣು ಭಾಳ ಸ್ವೀಟ್ ಇರ್ತಾವಲ್ಲ, ನೋಡ್ಕೊಂಡು ಹಾಕೋರಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡು ನೆನೆಸಾಕಿಟ್ಟೆ. ಅದು ಸ್ವಲ್ಪ ಕಲ್ಲು ಕಸರು ಏನಾರ ಇರುತ್ತಲ್ಲ ಸೋಸಾಕ್ ಬರುತ್ತಾ ಅಂತ. ಈ ತರ ನೋಡ್ರಿ, ಹಣ್ಣನ್ನು ಈ ತರ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡಿ ಈಗ ಪಲ್ಪ್ ಹೆಂಗ್ ತೆಗೆದಂತ ಫಟಾಫಟ್ ತೋರಿಸ್ತೀನಿ. ನೋಡ್ರಿ, ಈ ತರ ನೀಟಾಗಿ ಎಲ್ಲಾನು ಪಲ್ಪ್ನ ತೆಗೆದಿಟ್ಕೋಬೇಕು. ಆಪೂಸ್ ಹಣ್ಣು ಭಾಳ ಟೇಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲನ ನೋಡ್ಕೊಂಡು ಹಾಕೋರಿ. ಬೆಲ್ಲ ಹಾಕದೇ ಇದ್ರೂ ಟೇಸ್ಟ್ ಇರುತ್ತೆ, ಆದ್ರೂ ಸ್ವಲ್ಪ ಬೆಲ್ಲದ ಅಂಶ ಬೇಕಲ್ರಿ, ಹಂಗಾಗಿ ಹಾಕಿನಿ ನಾನು. ನೋಡ್ರಿ, ಈ ತರ ಎಲ್ಲ ನೀಟಾಗಿ ತಕೊಂಡಿಟ್ಕೊಂಡು ಆಮೇಲೆ ಈ ತರ ಕೈಯಿಂದ ಮ್ಯಾಶ್ ಮಾಡ್ಕೋಬೇಕು. ಕೈಯಿಂದ ಇಷ್ಟ ಇಲ್ಲ ಅಂತಂದ್ರೆ ಸ್ಪೂನಿಂದ ಮಾಡ್ಕೋರಿ. ಆದ್ರೆ ಕೈಯಿಂದ ನೀಟಾಗಿ ಮಾಡ್ಕೊಂಡ್ರೆ ಎಲ್ಲಾನು ನೀಟಾಗಿ ಅದೆಲ್ಲ ಮ್ಯಾಶ್ ಆಗುತ್ತಲ್ಲ, ಹಂಗಾಗಿ ನೀಟಾಗುತ್ತೆ. ಆಮೇಲೆ ಈಗ ಬೆಲ್ಲಕ್ಕ ನೀರ್ ಹಾಕಿ ಕರಗಸಾಕಿಟ್ಟಿದ್ನೆಲ್ಲ ಚಂದ ಕರಗ್ತದ. ಆಮೇಲೆ ಸೋಸ್ಕೊಂಡು ಇದಕ್ಕೆ ಹಾಕೊಂಡೆ. ಒಂದ್ 5-6 ಏಲಕ್ಕಿನ ಕುಟ್ಟಿ ಈ ತರ ಪುಡಿ ಮಾಡಿ ಹಾಕೊಂಡೆ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಕೊಡುತ್ತ, ಮತ್ತೆ ಮಾವಿನ ಹಣ್ಣು ಹೀಟ್ ಅಂತಾರಲ್ಲ, ಹಂಗಾಗಿ 2 ಬ್ಯಾಲೆನ್ಸ್ ಆಗ್ಲಿ ಅಂತಂದು ಒಂದ್ ಸ್ವಲ್ಪ ಜಾಸ್ತಿನೇ ಏಲಕ್ಕಿ ಹಾಕೊಂಡಿದ್ದೀನಿ. ನೋಡ್ರಿ, ಇದು ನಮ್ಮ ಮಾವಿನ ಹಣ್ಣಿನ ಶಿಕರಣೆ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ಬಹಳ ಚಲೋ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪುರಿ ಮಾಡಿದ್ದೆ. ಅದು ಪ್ಯೂರ್ ಗೋಧಿ ಹಿಟ್ಟಿಂದ ಅಷ್ಟೇ ನಾನು ಬಳಸಿ ಮಾಡಿದ್ದು. ಆಮೇಲೆ ಅದು ಆರೋಗ್ಯಕ್ಕೂ ಚಲೋ ಅಲ್ರಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನಾನು ಗೋಧಿ ಹಿಟ್ಟಿನ ಪುರಿ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಆಲೂಗಡ್ಡೆ ಪಲ್ಯ, ಹಂಗೆ ಒಂಚೂರು ಕೆಂಪು ಚಟ್ನಿ, ನಮ್ಮ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೆ. ಈಗ ನೋಡ್ರಿ, ಇದ್ರ ಗತ್ತು ಹೆಂಗ ಅಂತಂದ್ರೆ, ಶಿಕರಣೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಪೂರಿ ಜೊತೆಗೋ ಅಥವಾ ಚಪಾತಿ ಶಿಕರಣೆ ಜೊತೆಗೋ ತಿಂದ್ರೆ ಆಹಾ ಸ್ವರ್ಗ ರೀ. ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತೆ ಹೆಂಗಾತು ಅಂತ ನನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಂಗೆ ನನ್ನ ಮುಂಬರೋ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.